ಸಿಎಮ್ಸ್ ಈ ಹುಡುಗನ ಮಾತು ಕೇಳಿದ ತಕ್ಷಣ ಟ್ರೈನ್ ಹತ್ಕೊಂಡು ಬೆಂಗಳೂರು ಬಿಟ್ಟು ಅಹಮದಾಬಾದ್ ದಾಟ್ಕೊಂಡು ನಾನು ನೆಟ್ಟಿಗೆ ದ್ವಾರಕಾಗೆ ಹೋಗ್ಬಿಟ್ಟೆ. ಬನ್ನಿ ದ್ವಾರಕಾದಲ್ಲಿ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಸಿಎಮ್ಸ್ ವೆಲ್ಕಮ್ ಟು ದ್ವಾರಕಾ. ನಿಮ್ಗೆಲ್ರಿಗೂ ದ್ವಾರಕಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ ಈಗ ಇಲ್ಲಿಂದ ನಾವು ನಮ್ಮ ದ್ವಾರಕಾಧೀಶ ಕರಿಕೃಷ್ಣನ ಅನ್ನೋದು ದರ್ಶನ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇದು ದ್ವಾರಕದ ಬೀದಿಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಇದೆ ನಮ್ಮ ಒಂದು ಡಾಮಿಟ್ರಿಯಿಂದ. ನಾವು ಅಲ್ಲಿಗೆ ಹೋಗಿ ನಮ್ಮ ಒಬ್ಬ ಕರಿಕೃಷ್ಣ ದರ್ಶನ ಮಾಡ್ಕೊಂಡು ಕೃಷ್ಣನ ಈ ಒಂದು ದ್ವಾರಕ ಸಾಮ್ರಾಜ್ಯನ ನೋಡಿ ಖುಷಿ ಪಡೋಣ. ಬನ್ನಿ ನಿಮಗೂ ಕೃಷ್ಣನ ದರ್ಶನ ಮಾಡಿಸ್ತೀನಿ, ಮಾಡ್ಕೊಂಬರೋಣ. ಸಿಎಮ್ಸ್ ಅಂತೂ ಹೋಗ್ತಾ ಇದ್ವಿ ಕೃಷ್ಣನ ದೇವಸ್ಥಾನದ ಹತ್ರಕ್ಕೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಶಾಪಿಂಗು ತುಂಬ ಮಾಡ್ಬೋದು. ಅದ್ರ ಜೊತೆಗೇನು ಅಂತಂದರೆ ಮೊಬೈಲ್ ಅಲ್ಲೋ ಇಲ್ವಂತೆ, ಅದಕ್ಕೆ ಇಲ್ಲೇ ಈಚೆ ಕೊಟ್ಟರೆ ಶಾಪ್ಸಲ್ಲಿ ಇಟ್ಕೊತಾರಂತೆ ಈ ಥರದ ಅಂಗಡಿಗಳಲ್ಲಿ. ಅವರು ಮೊಬೈಲ್ನ ಇಟ್ಕೊಂಡು ಆಮೇಲೆ ನಾವು ದರ್ಶನ ಮಾಡ್ಕೊಂಬಂದ್ಮೇಲೆ ವಾಪಸ್ ಕೊಡ್ತಾರಂತೆ. ಅದಕ್ಕೆ ಒಂದಷ್ಟು ಅಂತ ಪೇ ಮಾಡಬೇಕಾಗಿರುತ್ತೆ. ಸಿಎಮ್ಸ್ ಅಷ್ಟು ದೂರದಿಂದ ಇಲ್ಲಿ ತನಕ ಬಂದಿದ್ದು ಈ ಒಂದು ಟೆಂಪಲ್ ನೋಡೋದಕ್ಕೆ. ನೋಡಿ, ವೆಲ್ಕಮ್ ಟು ದ್ವಾರಕಾ. ನಿಮ್ಗೆಲ್ರಿಗೂ ದ್ವಾರಕಕ್ಕೆ ಆತ್ಮೀಯವಾದಂಥ ಸ್ವಾಗತ. ನೋಡಿ, ಸಿಎಮ್ಸ್ ಒಳಗೆ ಹೋಗಿ ಕೃಷ್ಣನ ದರ್ಶನ ಮಾಡ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ ಶೆಕೆ ನೀರು ಕಿತ್ಕೊಂಬಂದ್ಬಿಡ್ತು. ಸಿಕ್ಕಾಪಟ್ಟೆ ಜನ ಏನಿಲ್ಲ, ಸುಮಾರಾಗಿ ಜನ ಇದ್ದಾರೆ. ತುಂಬ ಕಡಿಮೆನೇ, ಬಹುಶಃ ಒಂದು 20 ನಿಮಿಷ ಹಿಡಿಸ್ತು ಅನಿಸುತ್ತೆ ದರ್ಶನಕ್ಕಷ್ಟೇ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದ್ರೊಳಗೆ ಆ ಒಂದು ಫ್ಲಾಗ್ ಚೇಂಜ್ ಮಾಡಾಕಿದ್ದಾರೆ. ನೀವು ಗಮನಿಸ್ಬೋದು ಆ ಫ್ಲಾಗ್ನ. ಸಿಎಮ್ಸ್ ದಿನಕ್ಕೆ 5 ಸಲ ಈ ಧ್ವಜನ ಚೇಂಜ್ ಮಾಡ್ತಿರ್ತಾರಂತೆ ಈ ಗೋಪುರದ ಮೇಲೆ. ಅವಾಗ ಇದ್ದ ಫ್ಲಾಗು ಈಗಿರೋ ಫ್ಲಾಗು ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿದ್ದಾರೆ. ಒಳಗೆ ಕೃಷ್ಣ ಕರಿಕೃಷ್ಣ ಕಪ್ಪಗಿದ್ದಾರೆ. ಒಂದಷ್ಟು ಮುತ್ತಿನ ಹವಳುಗಳಿಂದ ಅಲಂಕಾರ ಮಾಡಿದ್ದಾರೆ. ಹಿಂದೆ ಎಲ್ಲ ಕೃಷ್ಣ ಗರಿಗಳಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಫೋನ್ ಅಲ್ಲೋ ಇರಲಿಲ್ಲ ಗುರು ಒಳಗೆ ತೋರಿಸೋದಕ್ಕೆ. ಒಳಗೆ ತುಂಬ ಚಿಕ್ಕದಾಗಿರೋ ಅಂಥ ಮಂದಿರಗಳು ತುಂಬ ಇದ್ದಾವೆ, ಚಿಕ್ಕ ದೇವಸ್ಥಾನಗಳು. ನಾವು ಕೃಷ್ಣ ಇರೋದಕ್ಕೆ ಆಪೋಸಿಟಾಗಿ ಅವ್ರ ತಾಯಿ ದೇವಕಿ ಅವ್ರ ದೇವಸ್ಥಾನ ಇದೆ, ರಾಧೆ ದೇವಸ್ಥಾನ ಇದೆ ಒಳಗಡೆ, ಮತ್ತು ಶಂಕರಾಚಾರ್ಯರ ಪೀಠ ಒಂದಿದೆ. ತುಂಬ ಚೆನ್ನಾಗಿದೆ. ಚಿಕ್ಕ ದೇವಸ್ಥಾನಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಆ ಗೋಪುರ ಅಂತೂ ಅಲ್ಟಿಮೇಟ್ ಗುರು ನೋಡೋದಕ್ಕೆ. ಎಷ್ಟು ಸಲ ನೋಡಿದ್ರು ನೋಡಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ ಗೋಪುರ ಅಂತೂ. ನೋಡಿ ಬೇಕಾದರೆ ನೀವು ಒಂದು 4 ಅಂತಸ್ತಿನ ಗೋಪುರ, ಅದಾದಮೇಲೆ ಚಿಕ್ಕ ಗೋಪುರಗಳಿಂದ ದೊಡ್ಡ ಗೋಪುರ ಕಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ ನಿಜವಾಗ್ಲೂ ದೇವಸ್ಥಾನ ಅಂತೂ. ಸೂಪರ್ಬ್. ಇದಂತೂ ಅದ್ಭುತವಾದಂಥ ಒಂದು ಅನುಭವ. ಒಳಗೆ ಹೋಗಿದ ತಕ್ಷಣ ಒಂದು ಭಜನೆ ಮಾಡಿದ್ರು ಗುರು, ಸಖತ್ತಾಗಿತ್ತು ಭಜನೆ ಅಂತೂ. ಎಲ್ಲರ ಬಾಯಲ್ಲೂ ರಾಧೆ 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 ರಾಧೆ, ದ್ವಾರಕಾಧೀಶ್ ಕಿ ಜೈ ಜೈ ಜೈ. ಸಖತ್ತಾಗಿತ್ತು ಗುರು. ಜೈ ದ್ವಾರಕಾಧೀಶ್. ಬಾಯ್. ಬನ್ನಿ ಈಗ ಉಳಿದಿರೋಂಥ ಗಲ್ಲಿಗಳು ನೋಡೋಣ ಹೆಂಗಿದೆ ಅಂತ. ಗುರು ನಿಂಬು ಸರ್ಬತ್ತಂತೆ. ಬಿಸಿಲಲ್ಲಿ ತುಂಬ ದಣದಿರೋದಕ್ಕೆ ನಮ್ಮ ಹುಡುಗರು ಕೊಡಿಸ್ತಿದ್ದಾರೆ, ಅವರು ಕುಡಿತಿದ್ದಾರೆ. ಸೂಪರ್ ಯಾ ಜಸ್ಟ್ ಟೇಸ್ಟ್. ಗುರು ಸಖತ್ತಾಗೈತೆ, ಸೂಪರ್. 5 ಗಂಟೆ ಬೇರೆ ಹಾಕಿದ್ದಾರೆ.
ಈ ಬಿಸಿಲಿಗೆ ಒಂದು ಸ್ವಲ್ಪ ತಂಪಾಗಿರಲಿ ಅಂತ. ಭಯ ಸೂಪರ್. CMs ಈ ನಿಂಬು ಶರ್ಬತ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಿಂಬೆಹಣ್ಣನೇನೋ ಹಿಂಡ್ಬಿಟ್ರು, ಇನ್ನೂ ಒಂದು ಹಿಂಡುತ್ತಿದ್ದಾರೆ. ಸ್ಟ್ರಾಂಗ್ ಆಗಿರಲಿ ಅಂತಲಾ. ಇಲ್ಲಿ ನೋಡಿ ಐಸ್ ಕ್ಯೂಬ್ಸ್ನೆಲ್ಲ ಇಟ್ಕೊಂಡಿದ್ದಾರೆ, ಐಸ್ ಗಡ್ಡೆನ ತೆಗೆದು ಹಾಕ್ತಿದ್ದಾರೆ. ಓಹೋ, ಇದೇನು ಟೊಮೊಟೊ ಸಾಸು, ಇದೇನೋ ಗೊತ್ತಿಲ್ಲ ಗುರು, ಏನೋ ನೀರಾಗೆ ಇದೆ. ಇದೊಳ್ಳೆ ಜೇನುತುಪ್ಪ ಇದ್ದಂಗಿದೆ, ಬಟ್ ಜೇನುತುಪ್ಪ ಅಲ್ಲ ಇದು. ಹಾಕ್ಬಿಟ್ರು. ಈಗೇನು ಮಾಡ್ತಾರೆ? ಓಹೋಹೋ, ಒಂದು ಗ್ಲಾಸ್ ಹಾಕ್ಕೊಂಡು ಎಲ್ಲಾಡಿಸಿ ಅದನ್ನ ತಿಂದಿತ್ತು ಒಯ್ದು ಕೊಟ್ಬಿಡ್ತಾರೆ. ನಿಂಬು ಶರ್ಬತ್ ರೆಡಿ. CMs ಈಗ ನಾವು ನೋಡ್ತಿರೋ ಅಂತ ಈ ಒಂದು ದೇವಸ್ಥಾನ, ಇದನ್ನ ಶ್ರೀಕೃಷ್ಣನ ಮೊಮ್ಮಗ ಅಂದ್ರೆ ವಜ್ರನಾಭ ಅಂತ ಕರೀತಾರೆ, ಇಲ್ಲ ಸಾಂಬ ಅಂತಾನು ಕರೀತಾರೆ. ಶ್ರೀಕೃಷ್ಣನ ಮಗ ಕಟ್ಸೋದು ಈ ದೇವಸ್ಥಾನನ. ಈ ಒಂದು ದೇವಸ್ಥಾನ ಸುಣ್ಣದ ಕಲ್ಲು ಮತ್ತೆ ಮರಳಿಂದ ನಿರ್ಮಾಣ ಮಾಡಲಾಗಿದೆ. ತುಂಬಾ ಅದ್ಭುತವಾಗಿದೆ. CMs ಹೆಂಗಿತ್ತು ಈ ಒಂದು ದ್ವಾರಕಾಧೀಶನ ಮಂದಿರ? ಅಲ್ಲಿ ನೋಡಿ, ಕೃಷ್ಣನ ಭಕ್ತರು ಯಾರ್ಯಾರಿದ್ದೀರೋ ಎಲ್ಲರೂ ಒಂದ್ಸಲ ಆದರೂ ಬರಬೇಕಾಗಿರೋಂಥ ಪ್ಲೇಸು ಈ ದ್ವಾರಕ. CMs ನಿಮ್ಮನ್ನು ಒಳಕ್ಕಂತೂ ಕರ್ಕೊಂಡೋಗಿ ದರ್ಶನ ಮಾಡ್ಸಕ್ಕಂತೂ ಆಗಲಿಲ್ಲ. ಇಲ್ಲಿ ನೋಡಿ, ಸೇಮ್ ತೇಟ್ ಇದೇ ಥರನೇ ಒಳಗಡೆ ನಮ್ಮ ಕೃಷ್ಣ ದರ್ಶನ ಕೊಡ್ತಾನೆ. ದರ್ಶನ ಮಾಡ್ಕೊಳ್ಳಿ ಕೃಷ್ಣನ್ನ. ಜೈ ದ್ವಾರಕಾಧೀಶ್. ಬನ್ನಿ ಹೋಗೋಣ. CMs ಇವರೆಲ್ಲ ಹೂನಾರ ಮಾಡ್ತಿದ್ದಾರಲ್ವಾ, ಈ ಹೂನಾರಗಳೆಲ್ಲ 10 ರೂಪಾಯಿಗೊಂದು 20 ರೂಪಾಯಿಗೊಂದು ಅಂತ ಕೊಡ್ತಾರೆ. ಈ ಎಲ್ಲ ಹೂನಾರಗಳು ಒಳಗಡೆ ಶ್ರೀಕೃಷ್ಣನ್ಗೆ ಸಮರ್ಪಿತ ಆಗ್ತವೆ. ನಿಜ ಸಮರ್ಪಿತ ಆಗಲ್ಲ. ಹೋಗಿದ ತಕ್ಷಣ ಅಲ್ಲಿ 1-2-3 ಇರ್ತಾರೆ. ನಮ್ಮನ್ನು ಹೋಗಿದ ತಕ್ಷಣ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಯಾವುದೋ ಒಂದು ಗೋಡೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು 4 ಮಂತ್ರ ಹೇಳ್ಬಿಟ್ಟು ಉಗಿದ್ 100 ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಗುರು. ನಮಗಾಗಿದ್ದದೇ ಗುರು ನಿಜವಾಗ್ಲು. ಇಲ್ಲಿ ನೋಡಿ, ಹುಡುಗ ಮಜ್ಜಿಗೆ ಮಾರ್ತಿದ್ದಾನೆ. ಮಜ್ಜಿಗೆ ಅವನ ವೈಟ್ಗೂ ಅವ್ನು ಮಾಡೋ ಕೆಲಸನ ಗುರು ಅದು. ದ್ವಾರಕಾ ಟೆಂಪಲ್ ಆದ್ರೆ ನೋಡಿದ್ದಾಯ್ತು, ಒಳಗಡೆ ದೇವ್ರನ್ನ ತೋರ್ಸಕ್ಕಂತೂ ಆಗಲಿಲ್ಲ. ಬನ್ನಿ, ದ್ವಾರಕದ ಗಲ್ಲಿಗಳನ್ನ ಸುತ್ತಾಡೋಣ. ಎಲ್ಲಿಂದ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಕಡೆ ಹೋದ್ರೆ ಒಂದು ಗಲ್ಲಿ ಇದೆ, ಈ ಕಡೆ ಹೋದ್ರೆ ಒಂದು ಗಲ್ಲಿ ಇದೆ. ಈ ಗಲ್ಲಿಂದ ತುರ್ಕೊಂಡು ಹೋಗಿ ಬರೋಣ ಬನ್ನಿ. ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀಟ್ನೆಸ್ನ ಮೈಂಟೈನ್ ಮಾಡಿದ್ದಾರೆ. ಜನ ನೋಡ್ಬೋದು, ತುಂಬಿಟ್ಟಿದ್ದಾರೆ. ಬಟ್ಟೆಗಳೆಲ್ಲ ಇದಾಗುರು, ಸ್ಲಿಪ್ಪರ್ಸು, ಬಟ್ಟೆಗಳು, ಶೂಸು ಎಲ್ಲವೂ ಇಕ್ಕಿದ್ದಾರೆ. ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡ್ಕೋಬೋದು. ಯಾರಿಗಾದ್ರೂ ಓಲೆ ಬೇಕಾ ತಂದ್ಕೊಡ್ತೀನಿ, ದುಡ್ಡು ಕೊಡ್ಬೇಕಪ್ಪ, ಸುಮ್ಮನೆ ಅಂದರೆ ಆಗಲ್ಲ. ನನಗೆ ನಿನ್ನೆಯಿಂದ ಈ ಅರ್ಕು ಮುರ್ಕು ಇಂಗ್ಲೀಷು ಹಿಂದಿ ಮಾತಾಡಿ ಕನ್ನಡದ ಪದಗಳೇ ಮರ್ತೋಗ್ಬಿಡ್ತೈತೆ. ಆ ಥರ ಹೋಗೈತೆ. ತುಂಬ ಸಖತ್ತಾಗಿದೆ. ಇದು ನಾವು ದ್ವಾರಕಾದ ಬೀದಿಗಳಲ್ಲಿ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನೋಡಿ ಬೀದಿಗಳೇನು ಸಖತ್ತಾಗಿದ್ದಾವೆ ಅಂತಂದರೆ. ಎಲ್ಲ ಕಲರ್ಫುಲ್ ಆಗಿದೆ ಗುರು. ಜಾತ್ರೆ ಥರ. ನಮ್ಮೂರಲ್ಲಿ ಜಾತ್ರೆ ಆದರೆ ಹೆಂಗಿರುತ್ತೆ, ಇಲ್ಲಿ 364 ಡೇಸು ಜಾತ್ರೆ ಥರನೇ ಇರುತ್ತೆ ಅನಿಸುತ್ತೆ. ಯಾಕಂದರೆ ಕೃಷ್ಣ ಎಲ್ಲಿದ್ರೆ ಅಲ್ಲಿ ಖುಷಿ ಇರುತ್ತೆ, ಅಷ್ಟೇ ತಾನೇ. CMs ಇಲ್ಲಿ ಕೆಂಪು ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ ಇವರು, ಆ ಅಮ್ಮ. ಈ ಥರ ಕೆಂಪು ಡ್ರೆಸ್ ಹಾಕ್ಕೊಂಡು ಸುತ್ತಾಡೋಂಥವ್ರು ದ್ವಾರಕಾದಲ್ಲಿ ನಮಗೆ ತುಂಬ ಜನ ಸಿಗ್ತಾರೆ. ಅವರೆಲ್ಲರೂ ಶ್ರೀಕೃಷ್ಣನ ಪರಮ ಭಕ್ತರು. ಅವ್ರ ದೇಹದ ಪೂರ್ತಿ ರಾಧೆ ಅಂತ ಅಚ್ಚೆ ಹಾಕ್ಸ್ಕೊಂಡಿರ್ತಾರೆ. ಗುರು ಅದ್ ನೋಡಿ ಗುರು, ಏನ್ ಸಖತ್ತಾಗಿದೆ. ಬೈಕು ಗುರು, ಬೈಕ್ ಹೆಂಗ್ ಮಾಡಿದ ಗುರು. ನೋಡಿ, ಇಲ್ಲೂ ಅದೇ ಥರದಿದೆ. ದಿಸ್ ಇಸ್ ಎನ್ಫೀಲ್ಡ್ ಬೈಕ್. ಲಗೇಜ್ ಆಟೋ ಗುರು. ನೋಡಿ ಗುರು, ಇದು ಹೆಂಗೆ ಅಂತಂದರೆ ಎನ್ಫೀಲ್ಡ್ ಬೈಕ್ಗೆ ಈ ಥರ ಮಾಡಿಬಿಟ್ಟು ಈ ಥರ ಸಾಕ್ಸೋದು ಅನಿಸುತ್ತೆ. ಸಖತ್ತಾಗಿದೆ. ನೋ ಓಕೆ ಯಾ ಇದೇ ಗುರು. ಈ ಥರನೇ ಬದುಕ್ಬಿಡ್ತಾ ಇದ್ದೀನಿ ಗುರು. ನೋಡಿದ್ರು ಲೋಕಲ್ ಟ್ರಾವೆಲರ್ಸ್ ಇಲ್ಲಿ ನೋಡಿ ಈ ಥರ ಯಾವುದೋ ಅಲ್ಲಿ
ಅಲ್ಲಿ ನೋಡಿ ಎನ್ಫೀಲ್ಡ್ ಬೈಕ್ ಇದೆ, ಬೈಕಿಗಿಂದ ಒಂದೆರಡು ಟ್ರಾಲಿ ಥರ ಮಾಡಿಬಿಟ್ಟು ಅದನ್ನ ತಿಕ್ಕಿಬಿಟ್ಟು ಅದನ್ನು ಲಗೇಜ್ನೆಲ್ಲ ಹಾಕ್ಕೊಂಡು ಹೋಗ್ತಿದ್ದಾರೆ. ಏನು ಸಖತ್ತಾಗಿದೆ ಗುರು ಐಡಿಯಾ ಇವ್ರದ್ದು, ಸೂಪರ್. ನಾವು ಬೀದಿಗಳಲ್ಲಿ ಬಂದು ಸುತ್ತಾಡಿದಾಗ ಇಂಥವೆಲ್ಲ ಗೊತ್ತಾಗೋದು. ಸಖತ್ತಾಗಿದೆ ನಿಜವಾಗ್ಲೂ. ಇನ್ನೂ ಅಷ್ಟೊಂದು ಡೆವಲಪ್ ಆಗಿರೋಂಥ ಏರಿಯಾ ಆದರೆ ಅಲ್ಲ. ನನಗನ್ನಿಸ್ತಿರೋ ಮಟ್ಟಿಗೆ ಈ ಒಂದು ದ್ವಾರಕ ನಮ್ಮ ಕರ್ನಾಟಕದಲ್ಲಿರೋಂಥ ಧರ್ಮಸ್ಥಳ ಆಗಿರ್ಬೋದು, ನಮ್ಮ ಪಕ್ಕ ರಾಜ್ಯದಲ್ಲಿರೋಂಥ ತಿರುಪತಿ ಆಗಿರ್ಬೋದು, ಅವೆಷ್ಟು ಡೆವಲಪ್ ಆಗಿದೆಯೋ ಅಷ್ಟೊಂದು ಡೆವಲಪ್ ಆಗಿಲ್ಲ. ದೇವಸ್ಥಾನ ಚೆನ್ನಾಗಿದೆ, ದೇವಸ್ಥಾನದ ಮ್ಯಾನೇಜ್ಮೆಂಟ್ ಸರಿ ಇಲ್ವೋ, ಇಲ್ಲ ಇಲ್ಲಿನ ಸರ್ಕಾರಗಳು ಸರಿ ಇಲ್ವೋ, ಏನು ಸಖತ್ತಾಗಿ ಡೆವಲಪ್ ಮಾಡ್ಬೋಯಿತ್ತು. ಕೃಷ್ಣನಿಗೆ ಎಲ್ಲೆಲ್ಲೋ ಭಕ್ತಾದಿಗಳಿದ್ದಾರೆ. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ USA ಸಮೇತ ಇಸ್ಕಾನ್ ಟೆಂಪಲ್ ಇದೆ, ದೊಡ್ಡ ದೊಡ್ಡದಂಥ ಕೃಷ್ಣನ್ ಟೆಂಪಲ್ಸ್ ಕಟ್ಟಿರ್ತಾರೆ. ಹಂಗಿರ್ಬೇಕಾದ್ರೆ ಕೃಷ್ಣನ ಒಂದು ಮೈನ್ ಪ್ಲೇಸು, ಕೃಷ್ಣನ ಸಾಮ್ರಾಜ್ಯ, ಕೃಷ್ಣ ನಡೆದಾಡಿರೋಂಥ ನೆಲ ಇಲ್ಲಿ ಸರಿಯಾಗಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನೇ ಆಗಲಿ, ನೀವೇನಾದರೂ ಯಾವತ್ತಾದರೂ ದ್ವಾರಕ ನೋಡಬೇಕು ಅನಿಸಿದ್ರೆ ದಯವಿಟ್ಟು ಬನ್ನಿ, ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ. ಮೇವು ಮಾರ್ತಿದ್ದಾರೆ ಇವರು. CMs ಇಲ್ಲಿ ಗೋವುಗಳ ಗೋಶಾಲೆ ಒಂದಿದೆ, ಬನ್ನಿ ನೋಡ್ಕೊಂಡು ಹೋಗೋಣ. CMs ಬನ್ನಿ ಹೋಗ್ಬಿಟ್ಟು ಗೋವುಗಳನ್ನ ಮಾತಾಡ್ಸೋಣ. ಶ್ರೀಕೃಷ್ಣ ಕೊಳಲೂದಿದ ತಕ್ಷಣ ತಲೆ ಅಲ್ಲಾಡ್ಸ್ಕೊಂಡು ನಾನಿದ್ದೀನಿ ಅಂತ ಪ್ರೆಸೆಂಟ್ ಹೇಳ್ತಾವೆ ನೋಡಿ, ಇವೇ ಅವು ಗೋವುಗಳು. ಇಲ್ಲಿ ಫೀಲ್ಡ್ ನೋಡ್ಬೋದು, ಎಷ್ಟು ದೊಡ್ಡದಾಗಿದೆ ಗುರು ಫೀಲ್ಡ್. ಇವಕ್ಕೆ ಇನ್ನೂ ಎಷ್ಟೋ ಗೋವುಗಳು ಬೀದಿಯಲ್ಲಿದ್ದಾವೆ, ಅವನ್ನ ತಂದು ಸಾಕಲ್ಲ ಇವರು, ಇವುಗಳನ್ನ ಮಾತ್ರ ಸಾಕೊಂಡಿದ್ದಾರೆ. ನೋಡಿ ಗುರು ಎನ್ಫೀಲ್ಡ್ ಹೆಂಗೆಲ್ಲ ಯೂಸ್ ಮಾಡ್ತಾರೆ, ಸೂಪರ್. ನಾನು ಬೀದಿಗಳು ಸುತ್ತಣ ದ್ವಾರಕನ ಅಂದ್ಕೊಂಡು ಬಂದವನು ಮೈನ್ ರೋಡಲ್ಲಿ ಅಲೀತಾ ಇದ್ದೀನಿ ನೋಡಿ, ನೀವು ಮೈನ್ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಬಹು ಸುಂದರ ಅನ್ನೋಕ್ಕೇನಿಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾವ ಗುರು ವೆಹಿಕಲ್ಗಳು. ಯಾವವು ಎನ್ಫೀಲ್ಡ್ಗೆ ಇವಾಕಬಿಟ್ಟು ಯಾವ್ದು ಹಿಂದೆ ಒಂದು ಟ್ರಾಲಿ ಥರ ಸಿಕ್ಸ್ಕೊಬಿಟ್ಟು ಜುಯ್ ಪಟೆ ಹೋಗ್ತಾರೆ ಅಜ್ಜಿ. ಸಖತ್ತಾಗೈತೆ ನಿಜವಾಗ್ಲು, ಅದಂತೂ ಕ್ರೇಜಿ ಐಡಿಯಾ. ಓಯ್ तुम्हारा नाम क्या? गोविंद. Are you Dwaraka native person? You stay here? हिंदी बोलो, हिंदी. I don't know Hindi. थोड़ा है. मेरे को इंग्लिश नहीं है. You know English? कितना स्टैंडर्ड you studying? Studying, reading, writing, school. School. स्कूल 5 तक की पढ़ाओ. 5th. हाँ, 5th. Okay. एक 5 okay. लोग बना रहे हो? Yeah. मेरे को दिखाओ. What? You? दोस्त मेरा ब्रो, ये मेरा दोस्त है. Okay. चलो दिखा रहा हूँ मेरा. He's my new friend, Mr. What's your name? Govind. Came. We joined there. Okay. My friends are waiting there. बंद कर दो 2 मिनट. Wait. You came, bro. मैं इधर जा रहा हूँ. Hey, इधर से जाओ. Okay. Bye. ये मेरा होटल है, चलो दिखा रहा हूँ. Okay, fine. मेरा friends are waiting here. अंदर. I came. Yeah. One dormitory is there. There are waiting. Okay. Bye, Mr. Govind ji. Okay, nice to meet you, man. Okay. YouTube में डाल देना. Vacuum Media YouTube channel. हाँ. Okay, bye. आपका YouTube में क्या नाम क्या है? Vacuum Media. Vacuum Media. VACUOMEDIA. Okay. Okay, bye. CMs ನೋಡಿದ್ರಲ್ವಾ, ಯಾರೋ ಹೊಸ ಹುಡುಗ ಗೋವಿಂದ್ ಅಂತೆ ನೋಡ್ಕೊಂಡು ಬಂದಿದ್ದ, ಮಾತಾಡ್ಕೊಂಡು ಹೋದ. ಯಾರು ಅಂತಲೇ ಗೊತ್ತಿಲ್ಲ. ಒಂದು 5 ನಿಮಿಷ ಆಫ್ ಮಾಡ್ಬಿರೋ, ಇಲ್ಲಿ ನಮ್ಮ ಹೋಟ್ಲಿದೆ ಕರ್ಕೊಂಡು ಹೋಗ್ತೀನಿ ಅಂದ. ಗೊತ್ತಿಲ್ಲದೆ ಇರೋದ್ರ ಪ್ರವಾಸ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೀನಿ. ಅಮೂಲ್ ಐಸ್ ಕ್ರೀಮ್ ಅಂತಲೇ ಹಾಕ್ಕೊಂಡಿದ್ದಾರೆ, ಬೊಂಬೆ ನೋಡಿ ಗುರುತಿಸ್ಬೋದು. ಬಟ್ ಒಬ್ಬರೂ ಇಂಗ್ಲೀಷ್ ಬಳಸಿಲ್ಲ ಅಲ್ಲಿ. ಅದು ಒಂಥರ ಮೆಚ್ಕೋಬೇಕಾದಂಥ ಒಂದು ವಿಷಯ. ನಮ್ಮ ಭಾಷಾ ವಿಷಯಕ್ಕೆ ಬಂದರೆ ನಾವು ತುಂಬ ಹೃದಯ ಶ್ರೀಮಂತರು, ಬಿಟ್ಬಿಟ್ಟು ಹೋಗ್ಬಿಡ್ತಾ ಇರ್ತೀವಿ ಜೈ ಅಂತ ಮಾತಾಡಿ. ಅವ್ರು ಬಂದು ಆ ಬೈ ಈ ಬೈ ಅಂದರೆ ಹಾ ಬೈ ಇದರ್ ಸೇ ಜಾವ್ ಬೈ ಅದರ್ ಸೇ ಜಾವ್ ಬೈ ಅಂದ್ಬಿಡ್ತೀವಿ.
ನಂಗೆ ಬರೋದು ಎರಡು ಪದನೇ, ಅದಕ್ಕೆ ಅದನ್ನೇ ಬಳಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಬಿಡಿ. ಹಾಂ ಗುರು, ಎಲ್ಲಿಂದ ಎಲ್ಲಿಗೆ ಬಂದಾಗ ಗೊತ್ತಿಲ್ಲ, ಎಲ್ಲೆಲ್ಲಿ ತುರ್ಕೊಂಡು ಎಲ್ಲೆಲ್ಲಿ ಹೋಗ್ತಿದ್ದೀನೋ ಗೊತ್ತಿಲ್ಲ. ಒಟ್ನಲ್ಲಿ ಮೈನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇಲ್ಲೆಲ್ಲಾದ್ರೂ ತುರ್ಕೊಂಡು ಮತ್ತೆ ಹೋಗೋಣ, ಯಾವುದಾದ್ರೂ ಒಂದು ಸಂದಿಗೊಂದಿಯಲ್ಲಿ. ಏನಂತೀರಾ? ಜೈ ದ್ವಾರಕಾಧೀಶ್. ನನ್ನ ಹಿಂದೆ ಕಾಣಿಸ್ತಿದೆಯಲ್ವ ವಿಗ್ರಹ, ಅದು ಯಾರ್ದು ಅಂತ ಗೊತ್ತಿಲ್ಲ. ಅವ್ರು ಇಂಗ್ಲೀಷಲ್ಲಿ ಹಾಕಿದ್ರೆ ಅಲ್ವ ಗುರು ನಾವು ಏನಾದರೂ ಓದ್ಕೊಂಡು ಹೇಳೋಕ್ಕಾಗೋದು. ಗುರು ಬರೀ ಗುಜರಾತಿ ಬಳಸಿದ್ದಾರೆ ಇವರು. ಆ ಗುಜರಾತಿ ಹಿಂದಿ ರಿಲೇಟೆಡ್ ಆಗಿರೋದಕ್ಕೆ ನನ್ನ ಜೊತೆ ಇರೋಂಥ ಹುಡುಗರಿಗೂ ಆರಾಮಾಗಿ ಸರಿ ಹೋಗ್ತಿದೆ. ಅವ್ರು ರಾಜಸ್ಥಾನವರು. ಹೋ ಅಪ್ಪ, ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಬೆವರು ಕಿತ್ಕೊಂಡು ಬರ್ತಿದೆ. ಆದರೂ ಮುಖದಲ್ಲಿ ಗ್ಲೋ ಕಡಿಮೆ ಆಗಿಲ್ಲ ಅಲ್ವಾ? ಅದಕ್ಕೆ ನೀವು ಇದನ್ನು ಬಳಸಿ ಅಂತ ನಾನು ಹೇಳೋಕ್ಕೋಗಲ್ಲ. ವಾವ್, ಇದು ಅಂದರೆ ಏನೋ ಅಲ್ಲ, ಏನೋ ಹಚ್ತಿರ್ತೀವಲ್ವ, ಫೇರ್ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಹ್ಯಾಂಡ್ಸಮ್, ಎಕ್ಸೆಟ್ರಾ ಎಕ್ಸೆಟ್ರಾ ಆ ಥರ. CMs ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ತೋರಿಸ್ಬೇಕಾಗಿದ್ದಂಥ ದ್ವಾರಕದ ಮಹಾದ್ವಾರನ ಈಗ ತೋರಿಸ್ತಿದ್ದೀನಿ ನೋಡಿ. ಇದು ದ್ವಾರಕಾ ನಗರದ ಮಹಾದ್ವಾರ, ಅಂದರೆ ದ್ವಾರಕಕ್ಕೆ ಎಂಟರ್ ಆಗಂತಹ ಒಂದು ಪ್ಲೇಸು. ಇಲ್ಲಿಂದ ನಾವು ಎಂಟರ್ ಆಗಬೇಕು ದ್ವಾರಕಾಧೀಶನ್ ನೋಡಬೇಕು ಅಂತಂದರೆ. ನಾನು ಗಲ್ಲಿಗಳು, ಸಂದಿಗಳು, ಗೊಂದಿಗಳು ಎಲ್ಲ ಸುತ್ತಕೊಂಡು ಲಾಸ್ಟಲ್ಲಿ ನಿಮಗೆ ಒಂದು ಮೈನ್ ಗೇಟ್ ತೋರಿಸ್ತಾ ಇದ್ದೀನಿ. ಬನ್ನಿ.